ರವಿಶಂಕರ್ ಸರ್, ಈಗ ತಮ್ಮ BCLT ಅಸೋಸಿಯೇಷನ್ನ ಚುನಾವಣೆ ಘೋಷಣೆ ಆಗಿದೆ. ಭಾನುವಾರ ಚುನಾವಣಾ ದಿನಾಂಕ. ಈಗ ತಮ್ಮ ಸಂಘ ಸಂಸ್ಥೆ ಏಳಿಗೆಗೋಸ್ಕರ ತಾವು ಮುಂದಿನ ಏನು ಅಜೆಂಡಾ ಇಟ್ಕೊಂಡಿದ್ದೀರಾ, ತಾವು ಒಂದು ವೇಳೆ ಗೆದ್ದದ್ದೇ ಆಗದಲ್ಲೇ ನಿಮ್ಮ ಅಸೋಸಿಯೇಷನ್ಗೆ ಯಾವ ರೀತಿ ಒಳ್ಳೇದು ಮಾಡ್ತೀರಾ ಅನ್ನೋದು ತಾವು ತಿಳಿಸ್ಬೇಕು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಲಾರಿ ಏಜೆಂಟ್ಗಳ ಅವಸ್ಥೆ ಭಾಳ ಹದಗೆಟ್ಟಿದೆ. ಇವತ್ತಿನ ದಿನಗಳಲ್ಲಿ ಲಾರಿ ಏಜೆಂಟ್ಗಳು 10 ಗಾಡಿ 20 ಗಾಡಿ 30 ಗಾಡಿ ಮಾಡೋ ಜಾಗದಲ್ಲಿ ಇವತ್ತು ಕನಿಷ್ಠ ಪಕ್ಷ 5 ಗಾಡಿ 6 ಗಾಡಿ ಹಾಕ್ಕೊಂಡು ಬಂದಿದ್ದಾರೆ. ಮತ್ತು ಆನ್ಲೈನ್ ಬಂದು ಫ್ಯಾಕ್ಟ್ರಿಗಳಲ್ಲಿ ಡೈರೆಕ್ಟ್ ಲೋಡ್ ಕೊಡ್ತಾಯಿದ್ದಾರೆ. ಮುಂತಾದ ಫ್ಯಾಕ್ಟ್ರಿಗಳಲ್ಲಿ ಸೀದಾ ಲಾರಿಯವರಿಗೆ ಡೈರೆಕ್ಟ್ ಲೋಡ್ ಕೊಟ್ಟು ಏಜೆಂಟ್ ಅವಸ್ಥೆ ಭಾಳ ಅನ್ಯಾಯ ಆಗಿದೆ. ಅದನ್ನು ಒಂದು ಆನ್ಲೈನನ್ನು ಕಡಿವಾಣ ಹಾಕಿ ನಮ್ಮ ಏಜೆಂಟ್ರಿಗೆ ಸರಿಯಾದ ನ್ಯಾಯ ದೊರಕಿಸಿ ಅವ್ರ ವ್ಯಾಪಾರ ವಹಿವಾಟು ನಡೆಸ್ಕೊಡ್ಬೇಕಂತ ನಾನು ಎಲೆಕ್ಷನಲ್ಲಿ ಆಶ್ವಾಸನೆ ಕೊಡ್ತಾಯಿದ್ದೀನಿ. ಹಾಗೂ ನಮ್ಮ ಡಿಡ್ಯೂಟಿನಲ್ಲಿ ಏನಾಗ್ತಾಯಿದೆ ಅಂದರೆ 20 ವರ್ಷಗಳಿಂದ ಹಾಳು ಕೊಂಪಿಯಾಗಿದೆ. ಅದು ಆ್ಯಕ್ಚುಲಿಯಾಗಿ ಲಾರಿ ಪಾರ್ಕಿಂಗ್ ಅಂತ ಜಾಗ ನಿಗದಿ ಮಾಡಿದ್ದು ದಿವಂಗತ ದೇವರಾಜ ಅರಸನವರು ನಿಗದಿ ಮಾಡಿದ್ರು. ಇವತ್ತಿನಲ್ಲಿ ಬರೀ ಮಳ್ಳು ಜಲ್ಲಿ ಕಲ್ಲು ಹಾಕ್ಕೊಂಡು ತುಂಬ ಆಗ್ತಾಯಿದೆ. ಮತ್ತು ಅನಾಥೇಜಡ್ ಅಂಗಡಿಗಳು ಮತ್ತು ಅಲ್ಲಿ ಸ್ಕೂಟ್ರ್ ಗ್ಯಾರೇಜ್ಗಳು ಬೇರೆ ಬೇರೆಗಳಲ್ಲಿ ಇಲ್ಲಿಗಲ್ಲು ಶಾಪ್ಗಳಿದೆ ಮತ್ತು ಇಲ್ಲಿಗಲ್ ಆಕ್ಟಿವಿಟೀಸ್ಗಳು ನಡೀತಾ ಇದೆ. ಇದನ್ನು ನಾವು 6 ತಿಂಗಳಿಂದ ಸತತವಾಗಿ ಹೋರಾಡಿ ಈಗ ಫೈನಲ್ ಆಗಿ ಅವ್ರನ್ನ ನೋಟಿಸ್ ಕೊಟ್ಟು ಅಂತಿಮವಾಗಿ ಅವ್ರನ್ನ ಟರ್ಮಿನೇಟ್ ಮಾಡ್ತೀವಿ ಅಂತ ಡಿಡ್ಯೂಟಿಲಿ MD ಹೇಳಿದ್ದಾರೆ. ಹಾಗೂ ನಮ್ಮ ಲಾರಿ ಮಾಲೀಕರಿಂದ ಲಾರಿ ಡ್ರೈವರಿಂದ ಬದುಕ್ತಾ ಇದ್ದೀವಿ. ಅವರ ದುಡ್ಡನ್ನು ತಿಂದಿದ್ದೀವಿ. ಅವರಿಗೋಸ್ಕರ ನಮ್ಮದು ಒಂದು ಕಳಕಳಿಯ ಏನಂದರೆ ದೇವರಾಜ ಸರ್ವಿಸ್ನಲ್ಲಿ MD ಅವರಿಗೆ ಹೇಳಿದಾಗ ಅವರು ಅನ್ನದಾನ ಮಾಡೋದಕ್ಕೆ ಫ್ರೀ ಊಟದ ಏರ್ಪಾಡು ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಅದು ಶೀಘ್ರದಲ್ಲೇ ನಾವು ಅದನ್ನು ಪ್ರಾರಂಭ ಮಾಡಿ ಲಾರಿ ಮಾಲೀಕರಿಗೆ ಮತ್ತು ಲಾರಿ ತರ್ತಾಯಿದ್ದೀವಿ. ಇವು ನಮ್ಮದು ಲಾರಿ ಜಾತಿ, ಡೀಸೆಲ್ ಜಾತಿ. ನಾವು ಲಾರಿಯವರ ದುಡ್ಡನ್ನು ತಿಂದಿದ್ದೀವಿ, ವ್ಯಾಪಾರ ಮಾಡ್ತಾಯಿದ್ದೀವಿ, ನಮ್ಮ ಮಕ್ಕಳು ಓದಿಸಿದ್ದೀವಿ, ನಮ್ಮಗಳು ಎಲ್ಲದೂ ಬೆಳೆದೀವಿ. ಅವರ ಋಣ ತೀರಿಸಬೇಕಾಗುತ್ತೆ. ದಯವಿಟ್ಟು ನಾನು ಎಲ್ಲರಿಗೂ ಹೇಳ್ತಾ ಇರೋದು, ನಮ್ಮ ಸಂಘಕ್ಕೆ ಮತ ಹಾಕಿ ನಮ್ಮನ್ನು ಜಯಶೀಲ ಮಾಡಬೇಕೆಂದು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ನಮಸ್ಕಾರ. ನಿಮ್ಮದು ವಾಯ್ಸ್ ಬರ್ಬೋದು ಸರ್. ಹಾಗೆ ನೀವೀಗ ಸತತವಾಗಿ 4 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೀರಾ. ದೇವರಾಜ ಅರಸು ಟ್ರಕ್ ಟರ್ಮಿನಲ್ನ ಅಲ್ಲಿ ಅನಧಿಕೃತವಾಗಿ ಮರಳು ಜಲ್ಲಿ ಹಾಕ್ಕೊಂಡಿದ್ದಾರೆ ಅಂತೇಳಿ ತಾವು ಈಗಾಗಲೇ MD ಅವ್ರ ಹತ್ರ ಕಂಪ್ಲೇಂಟ್ ಮಾಡಿದ್ದೀರಾ. ಅದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು? ನೋಡಿ, ಅಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯ ಇಲ್ಲ. ಮೂಲಭೂತ ಸೌಕರ್ಯ ನೀರಾವರಿ ನೀರಿನ ತೊಂದರೆ ಇರ್ಬೋದು, ಮತ್ತು ಕೊಳಚೆ ನೀರು, ಮತ್ತು ಇದ್ರದ್ದು ಟಾಯ್ಲೆಟ್ ಇರ್ಬೋದು, ಬಾತ್ರೂಮ್ ಇರ್ಬೋದು. ನೀರು ಪೈಪ್ ಹೊಡೆದು ರೋಡಲ್ಲಿ ಹರ್ಕೊಂಡು ಹೋಗ್ತಾ ಇದೆ. ಲಾರಿ ಮಾಲೀಕರು ಲಾರಿ ಡ್ರೈವರು ಅದೇ ಮೇಲೆ ಓಡಾಡಿಕೊಂಡು ರೋಗ ರುಜಿನಗಳು ಸಾಂಕ್ರಾಮಿಕ ರೋಗಗಳು ಬರ್ತಾ ಇದೆ. ಮತ್ತು ಇನ್ನೊಂದು ಏನು ಹೇಳ್ತಾ ಇದ್ದೀನಿ ಅಂದರೆ, ಅದರಲ್ಲಿ ಕರೆಂಟ್ ಇಲ್ಲ, ಎಲೆಕ್ಟ್ರಿಕ್ ವೈರ್ಗಳು ಅಲ್ಲೇ ನೇತಾಡ್ತಾ ಇದೆ. 2-3 ಲಾಸ್ಟ್ ಇದಾಗಿದೆ. ಮತ್ತು ಅಲ್ಲಿ ರಾಬ್ರಿ ಆಗ್ತಾಯಿದೆ. ಅಫೀಮು, ಗಾಂಜಾ, ಟೆರಸು ಮತ್ತು ಮೊಬೈಲು ಥೆಫ್ಟ್ ಆಗ್ತಾಯಿದೆ. ಚೈನ್ ಸ್ನ್ಯಾಕ್ ಮಾಡ್ತಾಯಿದ್ದಾರೆ. ಹಾಗೆ ಮಂಗಳಮುಖಿಯರು ಜಾಸ್ತಿ ಆಗಿದ್ದಾರೆ ಅಲ್ಲಿ. ಅವರಿಂದ ಸಾಂಕ್ರಾಮಿಕ ರೋಗಗಳು, ಒಳರೋಗಗಳು ನಮ್ಮ ಡ್ರೈವರ್ ಬರ್ತಾಯಿದೆ. ಈಗಿನ ಪರಿಸ್ಥಿತಿಯಲ್ಲಿ ಲಾರಿ ಮಾಲೀಕರಿಗೆ ಡ್ರೈವರು ಕೊರತೆ ಇದ್ದಾರೆ. ಇದರಿಂದ ನಮಗೆ ತಿರ್ಗಾ ತೊಂದರೆಯಾಗಿ ಅವ್ರು ರೋಗ ರುಜಿನ ಬಂತಂದರೆ ನಮ್ಮ ಲಾರಿ ಮಾಲೀಕರ ಉದ್ಯೋಗಕ್ಕೆ ನಮಗೆ ಭಾಳ ಕಂಟಕವಾಗ್ತಾ ಇದೆ. ಇದನ್ನು ಆಲ್ರೆಡಿ ನಾವು MD ಸಾಹೇಬ್ರಿಗೆ ಹೇಳಿದ್ದೀವಿ. 15-20 ವರ್ಷದಿಂದ ಇದೇ ನಡ್ಕೊಂಡ್ಬರ್ತಾ ಇದೆ. ಮೂಲಭೂತ ಸೌಕರ್ಯ ಇಲ್ಲ, ಟಾಯ್ಲೆಟ್ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಬಾತ್ರೂಮ್ ಇಲ್ಲ, ಡ್ರೈವರ್ಗಳಿಗೆ ಅಲ್ಲಿ ಸರಿಯಾದ ಒಂದು ಯಾವುದೇ ಸೌಕರ್ಯಗಳಿಲ್ಲ. ಇದು ನಡೀತಾ ಇದೆ. ಈ ಸಲ ಎಲೆಕ್ಷನಲ್ಲಿ ನಮ್ಮ ಸಂಘ ನಮ್ಮ ತಂಡ ಬಂದಂದರೆ ಇದನ್ನು ಅತಿ ಶೀಘ್ರವಾಗಿ ಕಾರ್ಯಗತ ತಗೊಂಡು ಲಾರಿ ಮಾಲೀಕರಿಗೆ ಮತ್ತು ಏಜೆಂಟರಿಗೆ ನಾವು ನೆಮ್ಮದಿ ಕೊಡ್ತೀವಿ ಅಂತ ಇದರ ಮುಖಾಂತರ ನಾವು ಆಶ್ವಾಸನೆ ಕೊಡ್ತಾಯಿದ್ದೀವಿ. ಸರ್, ಈಗಾಗಲೇ ನೀವು MD ಅವರು ಭರವಸೆ ಕೊಟ್ಟಿದ್ದಾರೆ. ಒಂದು ವೇಳೆ ಅಲ್ಲಿರ್ತಕ್ಕಂಥ ಮರಳು ಜಲ್ಲಿ ಇವನ್ನು ತೆರವುಗೊಳಿಸ ಹೋದರೆ ತಮ್ಮ ಮುಂದಿನ ಹೋರಾಟದ ತೀವ್ರತೆ ಎಷ್ಟಿರುತ್ತೆ ಸರ್? ಇದರ ಬಗ್ಗೆ ಡಿಡ್ಯೂಟಿಲಿ MD ಸಾಹೇಬರು ಸರಿಯಾದ ತೀರ್ಮಾನ ತಗೊಂಡು ಹೇಳಿದ್ದಾರೆ. ಆದರೆ ಅವರು ಮಾಡ್ತಾರೆ ಅಂತ ನಮ್ಗೆ 100% ನಂಬಿಕೆ ಇದೆ. ಅದನ್ನು ಮಾಡಲಿಲ್ಲ ಅಂದರೆ ಇದರ ಬಗ್ಗೆ ತೀವ್ರವಾದ ಹೋರಾಟ ಮಾಡಿ ನಾವು ಶಾಂತಿನಗರ ಡಿಡ್ಯೂಟಿ ಆಫೀಸರ್ ಮುಂದೆ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಮೊದಲ ಪ್ರಕಾರ ಲೀಗಲ್ ಆಗಿರ್ಬೋದು, ಯಾವುದೇ ಕೋರ್ಟ್ ಕೇಸ್ ಇರ್ಬೋದು, ಅದಕ್ಕೆ ನಾವು ಮುಂದಿನ ನಡೆ ನಮ್ಮದು ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಏನು ಹೇಳ್ತಾ ಇದ್ದೀವಿ ಅಂದರೆ ಆಲ್ರೆಡಿ DCP ಲೆಟರ್ ಆಲ್ರೆಡಿ ಕೊಟ್ಟಿದ್ದೀವಿ. ಇದು ಬಗ್ಗೆ ನಮಗೆ ಸರಿಯಾದ ಒಂದು ರಿಸಲ್ಟ್ ಬರಲಿಲ್ಲ.
ಒಂದು ಸರಿಯಾದ ಫಲಿತಾಂಶ ಬರಲಿಲ್ಲ ಅಂದರೆ ಆ ಎಲೆಕ್ಷನ್ ಆದಮೇಲೆ ಇದರ ಬಗ್ಗೆ ತೀವ್ರವಾದ ಉಗ್ರ ಹೋರಾಟ ಮಾಡಿ ನಮ್ಮ ಸಂಘದ ಸೇರಿಕೊಂಡು ಎಲ್ಲ ಹಲವು ಸಂಘ ಸಂಸ್ಥೆಗಳು ಆಲ್ರೆಡಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನಮಗೆ ಇದು ಮಾಡ್ತಾಯಿದ್ದಾರೆ, ಬರ್ತಾಯಿದ್ದೀವಿ, ನಾವು ಬರ್ತೀವಿ, ನೀವು ಮಾಡಿ ಅಂತ ಹೇಳ್ತಿದ್ದಾರೆ. ಎಲ್ಲ ಅಲ್ಲಿರೋ ಸದಸ್ಯರುಗಳು, ಲಾರಿ ಮಾಲೀಕರು ಇರ್ಬೋದು, ಏಜೆಂಟ್ ಇರ್ಬೋದು, ಎಲ್ಲ ನಮಗೆ ಬೆಂಬಲ ಕೊಡ್ತಾಯಿದ್ದಾರೆ. ಇದು ಸರಿಯಾದ ತೀರ್ಮಾನ ತೊಗೊಂಡು MD ಸಾಹೇಬರು ಮಾಡಲಿಲ್ಲ ಅಂದರೆ ಇದ್ರ ಬಗ್ಗೆ ನಾವು ತೀವ್ರವಾದ ಹೋರಾಟ ಮಾಡಿ ಇದನ್ನು ಸರಿಯಾದ ಮಾಡಲಿಲ್ಲ ಮಾಡೋ ತನಕ ನಾವು ಇದರಲ್ಲಿ ನಾವು ಒಪ್ಕೊಳ್ಳೋದಿಲ್ಲ. ಸರಿಯಾದ ತೀರ್ಮಾನ ಹೋರಾಟ ಮಾಡ್ತೀವಿ. ಇದ್ರ ಬಗ್ಗೆ ನಾನು ಜನರಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ.